ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕೆ.ಬಿದಿರೆ ಅನಂತು. ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಹುಕಾಲ, ಗುಳಿಗ ಕಾಲ ಮತ್ತು ಯಮಗಂಡ ಕಾಲ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ರಾಹುಕೇತು ಯಾರು, ಅವರ ಜನನ ಹೇಗಾಯ್ತು ವೈಜ್ಞಾನಿಕವಾಗಿ ಮತ್ತು ಪುರಾಣದ ಪ್ರಕಾರ, ಮತ್ತೆ ಕಾಳಸರ್ಪ ದೋಷ, ಕಾಳಸರ್ಪ ಯೋಗ, ಅದಕ್ಕಿರುವಂತ ಡಿಫ್ರೆನ್ಸ್ ಏನು, ಆ ವಿಚಾರಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ರಾಹುಕಾಲ. ರಾಹುಕಾಲಗಳ ಕಾಲ ಎಲ್ಲರಿಗೂ ಗೊತ್ತಿರುತ್ತೆ, ಯಾವ ಟೈಮಲ್ಲಿ ಬರುತ್ತೆ, ಆವಾಗ ಏನ್ ಮಾಡ್ಬೇಕು ಅಂತ. ಆದ್ರೆ ರಾಹುಕಾಲ ಅಂದ್ರೆ ಏನು, ಅದು ಯಾತಕ್ಕೋಸ್ಕರ ಆಚರಣೆಗೆ ಬಂತು, ಈ ವಿಚಾರಗಳು ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ. ಆ ವಿಷಯನ ತಿಳ್ಕೊಳ್ಳೋಣ. ನೋಡಿ, ರಾಹು ಆಕಾಶದಲ್ಲಿ, ರಾಹು ಮತ್ತು ಕೇತು 180 ಡಿಗ್ರಿಲಿ ಇರ್ತಾರೆ. ಸೂರ್ಯನ ಕಿರಣಗಳು ರಾಹುವಿನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಭೂಮಿ ಮೇಲೆ ಒಂದಷ್ಟು ಸಮಯ ತನ್ನ ಪ್ರಭಾವವನ್ನು ಬೀರುತ್ತೆ. ಸೂರ್ಯನ ಕಿರಣಗಳು ರಾಹುವಿನ ಪ್ರಭಾವವನ್ನು ಉಪಯೋಗಿಸ್ಕೊಂಡು ಭೂಮಿಯ ಮೇಲೆ ಕಿರಣವನ್ನ ಸೂಚಿಸುವಂತಹ ಸಮಯಕ್ಕೆ ರಾಹುಕಾಲ ಅಂತ ಹೇಳ್ತಾರೆ. ಆ ರೇಸ್ಗಳಲ್ಲಿ ಏನಿರುತ್ತೆ, ಅಲ್ಟ್ರಾವೈಲೆಟ್ ರೇಸು, ತುಂಬಾ ಹಾನಿಕಾರಕ ರೇಸ್ಗಳು, ಇನ್ಫ್ರಾರೆಡ್ ರೇಸು, ಈ ತರ ತುಂಬಾ ಹಾನಿಕಾರಕ ರೇಸ್ಗಳು ಇರ್ತವೆ. ಅವು ಮನುಷ್ಯನ ಬುದ್ಧಿಶಕ್ತಿಯನ್ನ ಹಾಳು ಮಾಡುತ್ತೆ. ಹಾಗಾಗಿ ಆ ಸಮಯದಲ್ಲಿ ರಾಹುಕಾಲ ಅದಿಷ್ಟು 1.5 ಗಂಟೆ ಸಮಯ ಇರುತ್ತೆ. ಆ 1.5 ಸಮಯದಲ್ಲಿ ನಾವು ಹೊರಗಡೆ ಹೋದಾಗ ಆ ಕಿರಣಗಳು ನಮ್ಮ ಮೇಲೆ ಬಿದ್ದಾಗ ನಮ್ಮ ಬುದ್ಧಿಶಕ್ತಿ ಅಷ್ಟು ಬಲವಾಗಿರೋದಿಲ್ಲ, ಮನಸ್ಸು ಚಂಚಲವಾಗತ್ತೆ. ಹಾಗಾಗಿ ಆ ಸಮಯದಲ್ಲಿ ನಾವು ಶುಭ ಕಾರ್ಯಗಳನ್ನ ಮಾಡಬಾರ್ದು, ಶುಭ ಕಾರ್ಯಗಳಿಗೆ ಹೋಗಬಾರ್ದು. ಈಗ ಒಂದು ಯಾವ್ದೋ ಮದುವೆ ಮಾತುಕತೆಗೆ ಹೋಗ್ತಾ ಇರ್ತೀವಿ, ಒಂದು ಸೈಟು ಮನೆ ತಗೊಳ್ಳೋ ಮಾತುಕತೆಗೆ ಹೋಗ್ತಾ ಇರ್ತೀವಿ. ನಾವೇನೋ ಮನ್ಸಲ್ಲಿ ಅನ್ಕೊಂಡಿರ್ತೀವಿ, ಅಲ್ಲಿ ಹೋಗೋ ಹೊತ್ತಿಗೆ ನಾವು ಆ ರೀತಿ ಮಾತಾಡಕ್ಕಾಗಲ್ಲ, ನಮ್ಮ ಶಕ್ತಿ ಕುಂದಿರುತ್ತೆ, ಮಾನಸಿಕ ಶಕ್ತಿ ಹಾಳಾಗಿರುತ್ತೆ. ಯಾಕೆ ಅಂತಂದ್ರೆ ಈ ರೇಸಿಂದ ನಮ್ಮ ಬುದ್ಧಿಶಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ. ಇದು ವೈಜ್ಞಾನಿಕ ಹಿನ್ನೆಲೆ. ಹೀಗಾಗಿ ರಾಹುಕಾಲದಲ್ಲಿ ಪ್ರಯಾಣ ಮಾಡಬಾರದು. ಯಾವಾಗ ಪ್ರಯಾಣ ಮಾಡಬಾರ್ದು, ಏನಾದ್ರು ಶುಭ ಕಾರ್ಯಗಳನ್ನು ಮಾಡೋದಿಕ್ಕೆ ಅಥವಾ ಶುಭ ವಿಚಾರಗಳನ್ನ, ಒಂದು ಮದುವೆ ಮುಂಚಿ ಈ ತರ ಯಾವ್ದಾದ್ರು ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡೋದಿಕ್ಕೆ, ಒಂದು ಮಾತುಕತೆ ಆಡೋದಿಕ್ಕೆ ಅಂತ ಸಂದರ್ಭ ಮಾತ್ರ ರಾಹುಕಾಲ ನಿಷಿದ್ಧ. ಇನ್ನು ಗುಳಿಗ ಕಾಲ. ಗುಳಿಗ ಕಾಲ ಅಂದ್ರೆ, ಗುಳಿಕ ಶನಿಯ ಕಾಲ ಅಂತ. ಅದು ಕೂಡ 1.5 ಗಂಟೆ ಇರುತ್ತೆ. ಶನಿಯ ಪ್ರಭಾವ ಇರುವ ಸಮಯ, ದಿನಕ್ಕೆ 1.5 ಗಂಟೆ ಇರುತ್ತೆ. ಆ ಸಮಯದಲ್ಲಿ ಏನ್ ಮಾಡಬಹುದು ಅಂದ್ರೆ, ಕೇವಲ ರಿಪೀಟೆಡ್ ಆಗಿ ಮಾಡುವಂತ ಕೆಲಸಗಳನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್, ಶಾಲೆಗೆ ಹೋಗೋದಿರ್ಬೋದು, ಇನ್ವೆಸ್ಟ್ಮೆಂಟ್, ಈ ರೀತಿ ಮಾಡಬಹುದು. ಆದ್ರೆ ಆಚರಣೆಯಲ್ಲಿ ಇಲ್ಲ. ಇನ್ನ ಯಮಗಂಡ ಕಾಲ, ಇವೆರಡೂ ಕಾಲಕ್ಕಿನ್ನ ಅತ್ಯಂತ ಭೀಕರವಾದ ಕಾಲ ಅಂದ್ರೆ ಯಮಗಂಡ ಕಾಲ. ನೋಡಿ, ಯಮಗಂಡ ಕಾಲ ಅಂದ್ರೆ ಏನು ಅಂದ್ರೆ ಗುರುವಿನ ಕಾಲ. ಗುರು ಜ್ಞಾನಕಾರಕ. ಗುರುವಿನ ಮೇಲೆ ಕೇತುವಿನ ಪ್ರಭಾವ ಬೀರಿರುತ್ತೆ. ಕೇತುವಿನ ಪ್ರಭಾವದಿಂದ ಗುರುವಿನ ಶಕ್ತಿ ಭೂಮಿ ಮೇಲೆ ಬಂದಾಗ ಆಗುವಂತಹ ಸಮಯಕ್ಕೆ ಯಮಗಂಡ ಕಾಲ ಅಂತ ಹೇಳ್ತೀವಿ. ಇದು ಕೇವಲ ಅಂತ್ಯ. ಯಮಗಂಡ ಹೆಸರೇ ಹೇಳೋ ತರ ಇದು ಅಂತ್ಯಕ್ಕೋಸ್ಕರ ಇರುವಂತಹ ಸಮಯ. ಅಂತ್ಯ ಸಂಸ್ಕಾರ ಅಂತ ಕಾರ್ಯಗಳನ್ನು ಮಾಡೋದಿಕ್ ಮಾತ್ರ. ಯಾವುದೇ ಕಾರಣದಿಂದ ಶುಭ ಕಾರ್ಯಗಳನ್ನ ಆ ಸಮಯದಲ್ಲಿ ಮಾಡಬಾರದು. ನೀವು ಇನ್ ಮುಂದೆ ರಾಹುಕಾಲವನ್ನು ನೋಡ್ತಿರಲ್ಲ, ಅದೇ ರೀತಿ ಆ ಸಮಯದಲ್ಲಿ ಯಮಗಂಡ ಕಾಲ ಇದೆಯಂತ ನೋಡಿ. ಎಷ್ಟೋ ಅಪಮೃತ್ಯುಗಳಾಗತ್ತೆ, ಮದುವೆ ಆದ ತಕ್ಷಣ ಅಪಮೃತ್ಯುಗಳಾಗತ್ತೆ, ತೊಂದರೆಗಳಾಗತ್ತೆ. ಅದಕ್ಕೆಲ್ಲ ನಾವು ಸರಿಯಾಗಿ ಯಮಗಂಡ ಕಾಲವನ್ನು ನೋಡಿರೋದಿಲ್ಲ. ದಯಮಾಡಿ ಅದನ್ನ ಫಾಲೋ ಮಾಡಿ. ಇದು ರಾಹು ಮತ್ತು ಕೇತು, ರಾಹುಕಾಲ, ಗುಳಿಗ ಕಾಲ ಮತ್ತು ಯಮಗಂಡ ಕಾಲ ಅಂದ್ರೆ ಏನು ಅಂತ ತಿಳ್ಕೊಂಡಿ. ಆದ್ರೆ ಈ ರಾಹು ಕೇತುಗಳು ಯಾರು, ಇವ್ರು ಹೆಂಗೆ ಯಾವ ದೇವತೆಗಳಾದ್ರು, ಈ ವಿಷಯ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಸಮುದ್ರ ಮಥನ ಕಾಲದಲ್ಲಿ ಮಹಾವಿಷ್ಣು ಮೋಹಿನಿಯ ವೇಷ ತಗೊಂಡು ಎಲ್ಲ ದೇವತೆಗಳಿಗೆ ಅಮೃತವನ್ನ ಕೊಡಿಸ್ತಾ ಇರ್ತಾನೆ. ಒಂದು ಬದಿಯಲ್ಲಿ ರಾಕ್ಷಸರು ಕೂತಿರ್ತಾರೆ, ಇನ್ನೊಂದು ಬದಿಯಲ್ಲಿ ದೇವತೆಗಳು ಕೂತಿರ್ತಾರೆ. ದೇವತೆಗಳಿಗೆ ಮೊದಲು ಅಮೃತವನ್ನ ಕೊಡ್ತಾ ಇರ್ತಾನೆ ಮಹಾವಿಷ್ಣು. ಇದನ್ನು ನೋಡಿದಂತ ಒಬ್ಬ ರಾಕ್ಷಸರ ಗುಂಪಲ್ಲಿ ಒಬ್ಬ ರಾಕ್ಷಸ ಕೂಡಿರ್ತಾನೆ. ಅವನ ಹೆಸರು ಸ್ವರಭಾನು ಅಂತ. ಅವನು ತಾನು ಬೇಗ ಅಮೃತ ಕುಡಿದು ಬಿಡಬೇಕು ಅಂತ ಇದನ್ನ ವೇಷ ಮರೆಸ್ಕೊಂಡು, ದೇವತೆಗಳ ತರ ವೇಷ ಹಾಕೊಂಡು ಅವ್ರ ಸಾಲಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾನೆ. ಕೂತ್ಕೊಂಡು ಇನ್ನೇನು ಮಹಾವಿಷ್ಣು ಮೋಹಿನಿ ವೇಷ ಹಾಕೊಂಡು ಪಕ್ಕದ ದೇವತೆಗೆ ಅಮೃತ ಕುಡಿಸಿ ಅಂದ್ರೆ ಇವನಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಇವನ ಬಾಯಿಗೂ ಕೂಡ ಅಮೃತವನ್ನ ಮಹಾವಿಷ್ಣು ಕುಡಿಸ್ಬಿಡ್ತಾನೆ. ಆ ಕ್ಷಣವನ್ನ ಸೂರ್ಯ ಮತ್ತೆ ಚಂದ್ರ ನೋಡ್ತಾರೆ. ಅವ್ರಿಗೆ ಗೊತ್ತಾಗತ್ತೆ ಇಲ್ಲೇನೋ ಮೋಸ ಆಯ್ತು ಅಂತ. ತಕ್ಷಣ ಬಂದು ಮಹಾವಿಷ್ಣು ಹೇಳ್ತಾರೆ, ಇಲ್ಲಿ ಮೋಸ ಆಗಿದೆ, ಅವನು
ಸ್ವರಭಾನು ಬಂದು ಅಮೃತ ಕುಡಿದ್ಬಿಟ್ಟಿದ್ದಾನೆ ಅಂತ. ಮಹಾವಿಷ್ಣುವಿಗೆ ತುಂಬಾ ಕೋಪ ಬರುತ್ತೆ. ಅವನು ತನ್ನ ಚಕ್ರದಿಂದ ಆ ಸ್ವರಭಾನುನ ತಲೆಯನ್ನ ಕತ್ತರಿಸ್ತಾನೆ. ಆದ್ರೆ ಅಮೃತ ಕುಡಿದ್ಬಿಟ್ಟಿದ್ದಾನೆ ರಾಕ್ಷಸ, ಏನು ಮಾಡಕ್ಕಾಗಲ್ಲ, ದೈವತ್ವ ಪ್ರಾಪ್ತಿ ಆಗ್ಬಿಟ್ಟಿದೆ. ಹಾಗಾಗಿ ಅವರು ಆಕಾಶದಲ್ಲಿ ತಲೆಯ ಭಾಗ ರಾಹು ಆಗಿಯೂ ಮತ್ತೆ ದೇಹದ ಇತರ ಭಾಗ ಡ್ರ್ಯಾಗನ್ ಟೈಲ್ ಇತರ ಭಾಗನ ಕೇತುವಾಗಿಯೂ ಸ್ಥಾನವನ್ನ ಪಡೀತಾರೆ. ನೋಡಿ, ರಾಹುವಿಗೆ ತಲೆ ಮಾತ್ರ ಇದೆ, ಕೇತುವಿಗೆ ತಲೆ ಇಲ್ಲ. ನೋಡಿ, ಎಲ್ಲಾ ಡಿಸ್ಟ್ರಾಕ್ಷನ್ ಆಗಿರೋದು ಮೊನ್ನೆ ಕೊರೋನಾ ಆಗಿದ್ದು ಕೂಡ ಕೇತುವಿನ ಪ್ರಭಾವದಿಂದ. ನಿಮ್ಮ ಜಾತಕದಲ್ಲಿ ನೀವು ನೋಡ್ಕೊಳ್ಳಿ, ಕೇತು ತುಂಬಾ ಬಲವಾಗಿದ್ರೆ ಬಹಳ ಹುಷಾರಾಗಿರ್ಬೇಕು. ಕಾಯಿಲೆಗಳಾಗುವಂಥದ್ದು, ಅಪಮೃತ್ಯುಗಳಾಗುವಂಥದ್ದು ಇಂಥದ್ದು ಕೇತುವಿನಿಂದ ಆಗತ್ತೆ. ಮತ್ತೆ ರಾಹು ಕೂಡ ತುಂಬಾ ಪ್ರಭಾವಶಾಲಿ ಆಗಿರ್ತಾನೆ. ಅವನ ಕ್ಯಾರೆಕ್ಟರ್ಗಳನ್ನ ಬೇಕಾದ್ರೆ ಇನ್ನೊಂದು ದಿವಸ ಹೇಳ್ತೀನಿ. ರಾಹು ತುಂಬಾ ಅಭಿವೃದ್ಧಿಯನ್ನ ಕೊಡ್ತಾನೆ. ಮತ್ತೆ ನಿಮ್ಮ ಒಂದು ಸಣ್ಣ ತಪ್ಪಿಂದ ಇಡೀ ಸಂಪತ್ತನ್ನ, ಇಡೀ ನಮ್ಮ ಹೆಸರನ್ನ ನಾವು ಹಾಳು ಮಾಡ್ಕೊಳ್ಳುವಂತ ಸಮಯ ಆಗತ್ತೆ. ಇದು ರಾಹು ಕೇತುಗಳು ಆಕಾಶದಲ್ಲಿ ಇರುವಂತಹ ಕತೆ. ಈ ರಾಹು ಕೇತುಗಳು ಯಾವಾಗಲೂ 180 ಡಿಗ್ರಿಲಿ ಇರ್ತಾರೆ. 180 ಡಿಗ್ರಿಲಿ ರೆಟ್ರೋಗ್ರೇಡ್ ಅಲ್ಲಿ, ಅಂದ್ರೆ ಹಿಮ್ಮುಖ ಚಲನೆ. ಎಲ್ಲ ಗ್ರಹಗಳು ಪ್ರದಕ್ಷಿಣಾಕಾರವಾಗಿ ಸುತ್ತಾ ಇದ್ರೆ ರಾಹು ಮತ್ತು ಕೇತು ಅಪ್ರದಕ್ಷಿಣವಾಗಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ದಿನಕ್ಕೆ 3 ನಿಮಿಷಗಳಷ್ಟು ಚಲನೆ ಇರುತ್ತೆ ಅಷ್ಟೇ ಅವರಿಗೆ. ನೋಡಿ, ಆಕಾಶದಲ್ಲಿ ನಾವು ನೋಡಿದಾಗ, ನೀವು ಟೆಲಿಸ್ಕೋಪಲ್ಲಿ ನೋಡಿದ್ರೆ ರಾಹು ಕೇತು ಕಾಣಿಸೋದಿಲ್ಲ. ಅದಕ್ಕೆ ಛಾಯಾಗ್ರಹ ಅಂತ ಹೇಳ್ತೀವಿ. ಅದು ಭೌತಿಕ ಕಾಯಗಳಲ್ಲ, ಅದು ಶಕ್ತಿ ಕೇಂದ್ರಗಳು. ನೋಡಿ, ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಚಂದ್ರನ ಪಥ ಮತ್ತು ಸೂರ್ಯನ ಪಥ ಸೇರುವಂಥ ಒಂದು ಪಾಯಿಂಟ್, ಇಂಟರ್ಸೆಕ್ಟ್ ಆಗುವ ಒಂದು ಪಾಯಿಂಟ್ ಇದೆ. ಉತ್ತರದಿಂದ ದಕ್ಷಿಣಕ್ಕೆ ಇಂಟರ್ಸೆಕ್ಟ್ ಆಗುವ ಪಾಯಿಂಟ್ಗೆ ಕೇತು ಅಂತ ಕರಿತೀವಿ. ಮತ್ತು ದಕ್ಷಿಣದಿಂದ ಉತ್ತರದಲ್ಲಿ ಜಾಯಿಂಟ್ ಆಗುವಂತಹ, ಇಂಟರ್ಸೆಕ್ಟ್ ಆಗುವಂಥ ಪಾಯಿಂಟ್ಗೆ ರಾಹು ಅಂತ ಕರಿತೀವಿ. ಒಂದು ದಿನಕ್ಕೆ 24 ಗಂಟೆಗೆ 3 ನಿಮಿಷ ಅಷ್ಟು ಚಲನೆಯನ್ನು ಮಾಡ್ತಾರೆ. ಇದು ರಾಹು ಕೇತುವ ಜನನದ ಕತೆ. ಇವಾಗ ಸರ್ಪದೋಷಕ್ಕೂ ರಾಹು ಕೇತುಗೂ ಏನ್ ಸಂಬಂಧ? ನೋಡಿ ಸ್ನೇಹಿತರೆ, ನಿಮ್ಮ ಜಾತಕವನ್ನ ನೀವು ನೋಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಜನ್ಮಕುಂಡಲಿಯನ್ನ ನೋಡಿ. ಅದರಲ್ಲಿ ರಾಹು ಮತ್ತು ಕೇತು ಇರ್ತಾರೆ. ರಾಹು ಕೇತುಗಳು ಒಂದು ಬದಿಯಲ್ಲಿ ಎಲ್ಲಾ ಗ್ರಹಗಳು ಬಂದು, ಇನ್ನೊಂದು ಬದಿಯಲ್ಲಿ ಖಾಲಿ ಮನೆಗಳಿದ್ರೆ ಅದಕ್ಕೆ ಸರ್ಪದೋಷ ಅಥವಾ ಕಾಳ ಸರ್ಪದೋಷ ಅಂತ ಹೇಳ್ತಾರೆ. ನೋಡಿ, ಲಗ್ನದಿಂದ ನೀವು ತಗೊಂಡ್ರೆ ಈ ಕುಂಡಲಿಲಿ, ನಿಮ್ಮ ಜನ್ಮ ಕುಂಡಲಿ ಇದು ನೋಡಿ, ಈ ಮನೆಗಳು ಎಲ್ಲ ಖಾಲಿ ಇದೆ. ರಾಹುವಿಂದ ಪ್ರಾರಂಭವಾಗಿ ಕೇತುವಿನ ತನಕ ಯಾವ ಗ್ರಹಗಳು ಇಲ್ಲ. ಮತ್ತೆ ಇನ್ನೊಂದು ಬದಿಲಿ ನೋಡಿ, ಈ ಬದಿಲಿ ಎಲ್ಲ ಗ್ರಹಗಳು ಇಲ್ಲಿ ಈ ಬದಿಯಲ್ಲಿ ಬಂದಿದೆ. ಈ ತರಹ ಜಾತಕಕ್ಕೆ, ಈ ತರಹ ಕುಂಡಲಿಗೆ ನಾವು ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಅದೊಂದೇ ಕ್ರೈಟೀರಿಯಾನ ಇಲ್ಲ, ತುಂಬಾ ಕ್ರೈಟೀರಿಯಾಗಳಿದೆ. ಇದನ್ನ ಡಿಗ್ರಿ ವೈಸ್ ಕೂಡ ನೋಡ್ಬೇಕಾಗತ್ತೆ. ಈ ಕುಂಡಲಿಲಿ ಇಲ್ಲಿ ಲಗ್ನ, ಇದು ಲಗ್ನ ನಂತರ ಕೇತುವಿಂದ ಪ್ರಾರಂಭ ಆಗಿದೆ. ಕೇತುವಿಂದ ಪ್ರಾರಂಭ ಆಗ್ಬಿಡಿ ನೋಡಿ, ಈ ಎಲ್ಲಾ ಮನೆಗಳಲ್ಲಿ ಯಾವ ಗ್ರಹಗಳು ಇಲ್ಲ. ಎಕ್ಸಾಕ್ಟ್ 180 ಡಿಗ್ರಿಲಿ ಕೇತುವಿಂದ ರಾಹು ಮಧ್ಯ ಒಂದು ಬಲಭಾಗದಲ್ಲಿ ಯಾವ ಗ್ರಹಗಳು ಇಲ್ಲ. ಇನ್ನೆಲ್ಲ ಗ್ರಹಗಳು ಕೂಡ ಈ ಕೆಳಭಾಗದಲ್ಲಿ ಸಿಚುಯೇಟ್ ಆಗಿದೆ. ಇಂತಹ ಕುಂಡಲಿಗೆ ನಾವು ಕಾಳಸರ್ಪ ಯೋಗ ಅಂತ ಹೇಳ್ತೀವಿ. ನಿಮಗೆ ಯೋಗ ಅಂತ ಎಲ್ಲಿದೆ ಅಲ್ಲಿ ನೀವು ಅದಕ್ಕೆ ಶಾಂತಿ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣದಲ್ಲೂ ಸರ್ಪ ಶಾಂತಿ ಅದು ಇದು ಯಾವ ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಇರ್ಬೇಕಷ್ಟೇ. ಯೋಗ ಇದ್ರೆ ಅದು ಯೋಗ. ಅದು ಯೋಗ ಅಂದ್ರೆ ನಿಮ್ಮ ಲಾಭದಾಯಕವಾಗಿದೆ ಅಂತ. ದೋಷ ಇದ್ದಾಗ ಮಾತ್ರ ಇದನ್ನ ಮಾಡ್ಬೇಕಾಗತ್ತೆ. ಸಾಮಾನ್ಯವಾಗಿ ನೀವು ಜಾತಕ ತಗೊಂಡೋಗಿ ತೋರ್ಸಿದ ತಕ್ಷಣ ಹಿಂಗ್ ನೋಡ್ತಾರೆ, ಒಂದು ಬದಿಲಿ ಯಾವ ಗ್ರಹಗಳು ಇರಲ್ಲ. ಓ, ಇದನ್ ದೋಷ ಇದೆಯಪ್ಪ, ನೀನ್ ಶಾಂತಿ ಮಾಡಿಸ್ಬೇಕು, ನವಗ್ರಹ ಶಾಂತಿ ಮಾಡಿಸ್ಬೇಕು, ಮತ್ತೆ ನಾಗನ ಪ್ರತಿಷ್ಠಾಪನೆ ಮಾಡ್ಬೇಕು, ಈ ತರ ವಿಚಾರಗಳನ್ನ ಹೇಳ್ತಾರೆ. ಆದ್ರೆ ಡೀಪ್ ಆಗಿ ನೋಡ್ಬೇಕು. ಈ ಕಾಳಸರ್ಪ ದೋಷದಿಂದ ಮದುವೆ ನಿಧಾನ ಆಗುವಂಥದ್ದು, ಹಣಕಾಸು ಸಮಸ್ಯೆ ಸಾಮಾನ್ಯವಾಗಿ ಆಗುವಂಥದ್ದು. ಇದಕ್ಕೂ ಪರಿಹಾರಗಳಿದೆ. ಪರಿಹಾರ ಅಂದ್ರೆ ನಾನು ನಿಮಗೊಂದು ಉತ್ತಮವಾದ ಪರಿಹಾರ ಹೇಳ್ತೀನಿ ನೋಡಿ, ಖರ್ಚಿಲ್ಲದ ಪರಿಹಾರ. ನಿಮಗೆ ನಿಜವಾಗ್ಲೂ ನೀವು ಬೇಕಿದ್ರೆ ನೀವು ಜಾತಕನ ನನಗೆ ವಾಟ್ಸಪ್ ಮಾಡ್ಬೋದು. ನಿಮಗೆ ಕಾಳಸರ್ಪ ದೋಷ ಇದೆಯಾ ಯೋಗ ಇದೆಯಾ ನಾನು ನೋಡ್ಬಿಟ್ಟು ಹೇಳ್ತೇನೆ. ತಿಳ್ಕೊಂಡು
ನಿಮ್ಮಲ್ಲಿ ದೋಷ ಇದ್ದರೆ, ನಿಮ್ಮಲ್ಲಿ ಯೋಗ ಇದ್ರೆ ಮಾಡಬಾರ್ದು. ಯೋಗ ಇದ್ರೆ ನಿಮ್ಮ ಆಲ್ರೆಡಿ ಅದು ಮಹಾವಿಷ್ಣುವಿನ ಅಥವಾ ನಾಗನ ಆಶೀರ್ವಾದ ಆಗಿರುತ್ತೆ. ದೋಷ ಏನಾದ್ರು ಇದ್ರೆ ನೀವು ಸಿಂಪಲ್ ಆದ ಪರಿಹಾರ, ಸುಬ್ರಹ್ಮಣ್ಯಕ್ಕೆ ಹೋಗಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ, ಆದಿ ಸುಬ್ರಹ್ಮಣ್ಯ ಇದೆ, ಅಲ್ಲಿ ಬೆಳಗಿನ ಜಾವ ಹೋಗಿ ಪ್ರದಕ್ಷಿಣೆಯನ್ನ ಮಾಡಿ, ಸಾಧ್ಯ ಆದ್ರೆ ಉರುಳು ಸೇವೆಯನ್ನ ಮಾಡಿ, ಅತ್ಯಂತ ಪವಿತ್ರವಾದ ಜಾಗ ಮತ್ತು ನಿಮ್ಗೆ ಅಷ್ಟೇ ಫಲವನ್ನು ಕೊಡುತ್ತೆ. ನಿಮ್ಮ ದೋಷ ಎಷ್ಟೋ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಇದು 100% ಸತ್ಯ ನಾನು ಹೇಳ್ತಾ ಇರೋದು. ನೀವು ಏನೋ ನಾಗ ಪ್ರತಿಷ್ಠೆಯನ್ನು ಮಾಡೋದು ಅಥವಾ ಈ ಸರ್ಪಕ್ಕೆ ಸಂಸ್ಕಾರ ಮಾಡೋದು ಅದು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನಾನು. ಖರ್ಚಿಲ್ಲದೆ ಮಾಡುವಂತ ಪರಿಹಾರ ಅಂದ್ರೆ ಇದು. ಹೀಗೆ ಅನೇಕ ವಿಚಾರಗಳನ್ನು ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ. ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ. ಹೊಸ ವಿಚಾರಗಳನ್ನ, ಆಧ್ಯಾತ್ಮಿಕ ವಿಚಾರಗಳನ್ನ ನಿಮ್ ಮುಂದೆ ತರೋದಕ್ಕೆ ನನಗೆ ಇನ್ನಷ್ಟು ಸಹಾಯ ಆಗುತ್ತೆ. ಮತ್ತು ಆದಷ್ಟು ಫಾರ್ವರ್ಡ್ ಮಾಡಿ. ಅದರಿಂದ ಇನ್ನ 4 ಜನಕ್ಕೆ ಒಳ್ಳೆಯ ವಿಚಾರಗಳು, ಸುವಿಚಾರಗಳು ತಲುಪಲಿ ಅಂತ ನಾನು ಆಶಿಸ್ತೇನೆ. ಮತ್ತೊಮ್ಮೆ ಸಿಗೋಣ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಸರ್ವೇ ಜನಾಃ ಸುಖಿನೋ ಭವಂತು.